ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 5 ಸರಳವಾಗಿದೆ. ಆಚಾರ್ಯರು ತಿರುಚಂದ್ರ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಥಳ ಮಹಿಮೆಯನ್ನು 4ನೇ ಶ್ಲೋಕದಲ್ಲಿ ನಿದರ್ಶನ ಅಲಂಕಾರದ ಮೂಲಕ ತೋರಿಸಿದರು. 5ನೇ ಶ್ಲೋಕವು ಅದೇ ರೀತಿಯಾಗಿದೆ. ಯಥಾಬ್ಧೇ ಸ್ತರಂಗಾಲಯಂ ಯಾಂತಿ ತುಂಗಾಃ ತಥೈವಾಪದಃ ಸನ್ನಿಧೌ ಸೇವತಾಂ ಮೇ ಇತಿ ಊರ್ಮಿ ಪಂಕ್ತಿ ನೃಣಾಂ ದರ್ಶಯಂತಂ ಸದಾ ಭಾವಯೇ ಹೃತ್ಸರೋಜೆ ಗುಹಂತಂ. ಕೊನೆಯ ಸಾಲು ಮುಖ್ಯ ಸಾಲು. ಅಹಂ ಹೃತ್ಸರೋಜೆ ತಂ ಗುಹಂ ಸದಾ ಭಾವಯೇ. ಇದೆ ಮೇನ್ ಸೆಂಟೆನ್ಸ್. ನಾನು ಅದರ ಸಾಧಕ ಭಕ್ತ ನನ್ನ ಹೃದಯ ಕಮಲದಲ್ಲಿ ಹೃತ್ ಸರೋಜೆ, ಹೃತ್ ಹೃದಯ, ಸರೋಜೆ, ಸರೋಜ ಪಂಕಜ ಜಲಜ ಎಲ್ಲ ತಾವರೆ ಹೋಗಿ ಹೇಳುತ್ತೆ. ನನ್ನ ಹೃದಯ ಕಮಲದಲ್ಲಿ ಯಾವಾಗಲೂ ಸದಾ ಚಿಂತಿಸ್ತೀನಿ, ಭಾವಯೇ ಧ್ಯಾನಿಸ್ತೀನಿ. ಯಾರನ್ನ? ಗುಹಂ ತಂ ಗುಹಂ, ಸುಬ್ರಹ್ಮಣ್ಯ ಸ್ವಾಮಿ ಆಗಿರುವಂತಹ ತತ್ವವನ್ನು ನನ್ನ ಹೃದಯದಲ್ಲಿ ಭಾವಿಸ್ತೀನಿ. ಗುಹ ಅಂದರೆ ಅಂತಃಕರಣ, ಕತ್ತಲಿರುವಂತಹ ಜಾಗ. ಗುಹ ಅಂದರೆ ಗುಹೆ ಅಂತಾನೆ. ಅದಕ್ಕೆ ಗರ್ಭಗೃಹ ಅಂತ ಹೇಳೋದು. ಗರ್ಭಗೃಹದಲ್ಲಿ ಆ ಪ್ರತಿಯೊಂದು ಯಾವ ದೇವಸ್ಥಾನದಲ್ಲಿ ಗರ್ಭಗೃಹವಿದೆಯೋ ಅಲ್ಲಿ ಬೆಳಕು ಜಾಸ್ತಿ ಇರಲ್ಲ, ದೀಪದ ಬೆಳಕು ಇರುತ್ತೆ. ಆದರೆ ಗುಹೆ ಥರ ಇರುತ್ತೆ. ಆ ಸ್ವಾಮಿಯೇ ಆತ್ಮ, ಪರಮಾತ್ಮ ಅಂತ. ಈತ ಭಕ್ತ ಜೀವಾತ್ಮ ಹೋಗ್ತಾನೆ ಅಲ್ಲ ನೋಡೋಕ್ಕೆ ಕತ್ಲಲ್ಲಿ. ಈಗೆಲ್ಲ ನಾವು ಲೈಟೆಲ್ಲ ಹಾಕ್ತೀವಿ. ಹಳೆ ಕಾಲದ ದೇವಸ್ಥಾನದಲ್ಲಿ, ಈಗಲೂ ಕೆಲವು ದೇವಸ್ಥಾನದಲ್ಲೆಲ್ಲ ಟ್ಯೂಬ್ಲೈಟ್ ಹಾಕೋದಿಲ್ಲ. ಆ ದೀಪದ ಮಧ್ಯದಲ್ಲಿ, ಆ ದೀಪ ಅನ್ನೋದು ಜ್ಞಾನದ ಸಂಕೇತ. ಅಲ್ಲಿ ಪುರೋಹಿತ ಆರತಿಯನ್ನು ಮಾಡ್ತಿರೋದು ಗುರುವಿನ ಸಂಕೇತ. ಗುರು ತೋರಿಸ್ತಾ ಇದ್ದಾನೆ, ಹೇ ಜೀವಾತ್ಮ ಭಕ್ತನೇ, ನೀನು ಪರಮಾತ್ಮವನ್ನು ನೋಡಕ್ಕೆ ಬರ್ತಿದೀಯಾ ನೋಡು. ಅಂತಃಕರಣ ಅನ್ನುವುದೇ ಆ ದೇವಸ್ಥಾನದ ಗರ್ಭಗೃಹ. ಅದು ನನ್ನ ಹೃದಯದಲ್ಲಿಯೇ ಇದೆ. ಆ ಗರ್ಭಗೃಹದಲ್ಲಿ ಪರಮಾತ್ಮ ಇದ್ದಾನೆ. ಈ ಜೀವಾತ್ಮ ಅಂತವನು ನೋಡ್ತಾ ಇದ್ದಾನೆ ಆ ದೀಪದ ಬೆಳಕಲ್ಲಿ, ಜ್ಞಾನದ ಬೆಳಕಲ್ಲಿ. ಕೊನೆಗೇನು ಮೂಲತಃ ಜೀವಾತ್ಮನೇ ಪರಮಾತ್ಮ ಅಂತ. ಅಂತಹ ಗುಹವನ್ನು, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸದಾ ಭಾವಿಸ್ತೀನಿ. ಇದೇ ದೇವಸ್ಥಾನದ ತತ್ವ. ದೇವಸ್ಥಾನ ಆಗಲಿ, ಆ ದೇವಸ್ಥಾನದ ಮುಂದೆ ಇರುವಂತಹ ಅರ್ಧ ಮಂಟಪ, ಪೂರ್ಣ ಮಂಟಪ, ಗೋಪುರ, ಕಲಶ ಎಲ್ಲವನ್ನ ನಮ್ಮ ಶರೀರವನ್ನು ಹೇಳುತ್ತೆ. ಅದು ಶಿಲ್ಪಶಾಸ್ತ್ರದಲ್ಲಿ, ವಾಸ್ತುಶಾಸ್ತ್ರದಲ್ಲೆಲ್ಲ ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಇರಲಿ, ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾನು ಸದಾ ಭಾವಿಸ್ತೀನಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಮತ್ತು ತಿರುಚಂದ್ರ ಸುಬ್ರಹ್ಮಣ್ಯ ಇರುವಂತಹ ಸ್ಥಳದ ಇನ್ನೊಂದು ಮಹಿಮೆಯನ್ನು ತಿಳಿಸ್ತಿದ್ದಾರೆ. ಯಥಾ ಅಬ್ದೇಹೇ, ಯಥಾ ಯಾವ ಸಮುದ್ರದ ತರಂಗಗಳು, ಅಬ್ದೇಹೇ ತರಂಗಾಹ, ತರಂಗ ಅಂದರೆ ಅಲೆಗಳು, ಯಾವ ಸಮುದ್ರದ ಅಲೆಗಳು, ಉತ್ತುಂಗಾಹ, ಉತ್ತುಂಗ ಅಂದರೆ ತುಂಬ ಮೇಲಕ್ಕೆ ಹೋಗುತ್ತೆ, ಪೀಕ್. ಅಲೆಗಳು ರಭಸವಾಗಿ ಬರ್ತಾ ಇರುತ್ತೆ, ಮೇಲಕ್ಕೆ ಹೋಗುತ್ತೆ. ಇನ್ನೇನು ಬಂತು ನಮಗೆ ಹೊಡೆಯುತ್ತೆ ಅಂದಾಗ ಅದು ಶಾಂತವಾಗಿಬಿಡುತ್ತೆ. ಯಥಾಬ್ಧೇ ತರಂಗ, ಶಾಂತವಾಗೋದು. ಲಯಂ ಯಾಂತಿ ತುಂಗಾಹ, ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರುತ್ತೆ, ಮೇಲಕ್ಕೆ ಹೋಗುತ್ತೆ, ರಭಸವಾಗುತ್ತೆ, ಮತ್ತೆ ಶಾಂತವಾಗುತ್ತೆ. ಹಾಗೆ ತಥೈವ ಪದ ಸನ್ನಿಧೌ ಸೇವತಾಂ ಮೇ. ಆಚಾರ್ಯರು ತಿಳಿಸ್ತಿದ್ದಾರೆ, ಹೇಗೆ ಅಲೆಗಳು ಮೇಲೆ ಬರುತ್ತೋ ಹಾಗೆ ಶಾಂತವಾಗುತ್ತೋ, ಹಾಗೆ ತಥಾ ಆಪದಃ, ಭಕ್ತರ ಜೀವನದಲ್ಲಿ ಬರುವಂತಹ ಕಷ್ಟ ಎಲ್ಲವೂ ಆ ರಭಸವಾಗಿ ಅಲೆ ಬರುತ್ತಂತೆ ಮೇಲಕ್ಕೆ. ಉತ್ತುಂಗಾಹ, ಪೀಕ್, ಇಟ್ ಗೋಸ್ ಟು ದ ಪೀಕ್. ಹಾಗೆ ಶಾಂತವಾಗುತ್ತೆ ಅಲೆಗಳು. ಸೊ ನಿನ್ನ ಹತ್ರ ಬರುವಂತಹ ಭಕ್ತರೆಲ್ಲರೂ ಸಮಸ್ಯೆಗಳು ಉತ್ತುಂಗವಾಗಿರುತ್ತೆ. ನಿನ್ನ ಹತ್ರ ಬಂದಿದ ತಕ್ಷಣ ಹೇಗೆ ಅಲೆಗಳು ಲಯವಾಗುತ್ತೋ ಹಾಗೆ ಅವರ ಕಷ್ಟಗಳು ಲಯವಾಗಿಬಿಡುತ್ತೆ, ಸಮುದ್ರದ ತರಂಗದ ಥರ. ಎಷ್ಟು ಚೆನ್ನಾಗಿದೆ ನೋಡಿ. ತಥೈವ ಪದ ಸನ್ನಿಧೌ ಸೇವತಾಂ ಮೇ. ಇಲ್ಲಿ ಸೇವತಾಂ ಅಂದರೆ ದರ್ಶನ ಮಾತ್ರೇಣ, ಸ್ಮರಣ ಮಾತ್ರೇಣ, ಅರ್ಚನ ಮಾತ್ರೇಣ, ಪೂಜಾ ಮಾತ್ರೇಣ, ಧ್ಯಾನ ಮಾತ್ರೇಣ, ಹೀಗೆಲ್ಲ ತಗೊಳ್ಬೋದು. ಇತಿ ಊರ್ಮಿ ಪಂಕ್ತಿ ನೃಣಾಂ ದರ್ಶಯಂತಂ. ದರ್ಶಯಂತಂ, ಈ ಸನ್ನಿವೇಶವನ್ನು ತೋರಿಸೋದಕ್ಕೋಸ್ಕರ. ಯಾವ ಸನ್ನಿವೇಶ? ಅಲೆಗಳು ಹೇಗೆ ಮೇಲೆ ಬಂದು ಲಯವಾಗುತ್ತೋ ಹಾಗೆ ಭಕ್ತರ
ಕಷ್ಟಗಳು ಹೇಗೆ ಬಂದು ಸ್ವಾಮಿಯ ದರ್ಶನದ ನಂತರ ಲಯವಾಗುತ್ತೋ, ಇತಿ ಊರ್ಮಿ, ಊರ್ಮಿ ಅನ್ನೋದು ಅಲೆಗೆ ಇನ್ನೊಂದು ಹೆಸರು, ವೇವ್, ಅಲೆ, ಊರ್ಮಿ, ವೇವ್ ಎಲ್ಲ ಬೇರೆ ಬೇರೆ ರೀತಿಯಾದ ಪರ್ಯಾಯ ಪದಗಳು. ಇತಿ ಊರ್ಮಿ ಪಂಕ್ತಿ, ಪಂಕ್ತಿ ಅಂದರೆ ಪಂಕ್ತಿ ಭೋಜನ ಅಂತ ಕೇಳಿದ್ದೀವಿ. ಸಾಲ ಕೂತಿರ್ತೀವಲ್ಲ ಊಟಕ್ಕೆ, ಹಾಗೆ ಈ ಅಲೆಗಳು ಸಾಲಕ್ಕೆ ಬರ್ತಾ ಇರುತ್ತೆ. ಇತಿ ಊರ್ಮಿ ಪಂಕ್ತಿ ನೃಣಾಂ ದರ್ಶಯಂತಂ, ದರ್ಶಯಂತಂ ಈ ರೀತಿಯಾಗಿ ಅಲೆಗಳು ಹೇಗೆ ಬಂದು ಹೋಗುತ್ತೋ ಆ ದರ್ಶನ, ನಿದರ್ಶನ ಅಲಂಕಾರ ಅಂತ ಹೇಳಿದೆ, ಅದನ್ನು ತೋರಿಸೋದಕ್ಕೆ ಸ್ವಾಮಿ ಈ ದಡದಲ್ಲಿ ನಿಂತು, ಒಂದು ಪಕ್ಕದಲ್ಲಿ ಅಲೆಗಳು ಮೇಲೆ ಬಂದು ಶಾಂತವಾಗ್ತಿದೆ, ಲಯವಾಗ್ತಿದೆ, ಹಾಗೆ ಇಲ್ಲೂ ಭಕ್ತರು ಬರ್ತಾ ಇದ್ದಾರೆ ಅಲೆಗಳ ಥರ, ಅವರ ಕಷ್ಟನೂ ತೋರಿಸ್ತಾ ಇದೆ ಅಲೆಗಳ ಥರ. ಭಗವಂತನ ದರ್ಶನ ಮಾಡಿದ್ಮೇಲೆ ಅದು ಹಾಗೆ ಲಯವಾಗಿ ಹೋಗ್ತಾ ಇದೆ. ಅವನು ಸುಬ್ರಹ್ಮಣ್ಯ ಸ್ವಾಮಿ ಗುಹಾ ರೀತಿಯಾಗಿದ್ದು ಎಲ್ಲರನ್ನೂ ಅನುಗ್ರಹಿಸ್ತಾ ಇದ್ದಾನೆ ಅಂತ ಆಚಾರ್ಯನ ಮಾತು. ನಾರಾಯಣ.